1991 ಮೇ 21ರಂದು ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಹತ್ಯೆಗೀಡಾದರು. ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಈಲಂ LTTEಯ ಮಹಿಳಾ ಉಗ್ರಗಾಮಿ ಧನು ರಾಜೀವ್ ಅವರಿಗೆ ಹೂವಿನ ಹಾರ ಹಾಕಿದ ನಂತರ ಅವರ ಪಾದಗಳನ್ನು ಸ್ಪರ್ಶಿಸಲು ಕೆಳಗೆ ಬಾಗಿ ತನ್ನ ಸೊಂಟದಲ್ಲಿ ಕಟ್ಟಿದ್ದ ಸ್ಫೋಟಕಗಳನ್ನು ಸ್ಫೋಟಿಸಿದಳು. ಈ ಸ್ಫೋಟದಲ್ಲಿ ರಾಜೀವ್ ಗಾಂಧಿ, ಧನು ಸೇರಿದಂತೆ 16 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 45 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದರು. ಶ್ರೀಲಂಕಾದ ಪ್ರತ್ಯೇಕತಾವಾದಿ ಸಂಘಟನೆ LTTE ರಾಜೀವ್ ಗಾಂಧಿ ಹತ್ಯೆಗೆ ಕಾರಣವಾಗಿತ್ತು. ವಾಸ್ತವವಾಗಿ ಶ್ರೀಲಂಕಾದಲ್ಲಿ ಹೆಚ್ಚುತ್ತಿದ್ದ LTTE ಭಯೋತ್ಪಾದನೆಯನ್ನು ನಿಯಂತ್ರಿಸಲು ರಾಜೀವ್ ಭಾರತೀಯ ಸೈನಿಕರನ್ನು ಕಳುಹಿಸಿದ್ದರು. ಭಾರತದ ಈ ನಿರ್ಧಾರದಿಂದ LTTE ಕೋಪಗೊಂಡಿತ್ತು. 1991ರಲ್ಲಿ ರಾಜೀವ್ ಗಾಂಧಿ ಲೋಕಸಭೆ ಚುನಾವಣೆಗೆ ಪ್ರಚಾರಕ್ಕೆ ಹೋದಾಗ LTTE ತನ್ನ ಯೋಜಿತ ದಾಳಿಯನ್ನು ನಡೆಸಿತು. 2022ರ ನವೆಂಬರ್ನಲ್ಲಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ 6 ಖೈದಿಗಳನ್ನು ಸುಪ್ರೀಂ ಕೋರ್ಟ್ ಜೈಲಿನಿಂದ ಬಿಡುಗಡೆ ಮಾಡಿತ್ತು. ಇಂದಿರಾ ಗಾಂಧಿಯವರ ಹಿರಿಯ ಮಗ ರಾಜೀವ್ ಬ್ರಿಟನ್ನಲ್ಲಿ ಕಾಲೇಜು ವ್ಯಾಸಂಗ ಮುಗಿಸಿದ್ದರು. ಅವರು ಎಂದಿಗೂ ರಾಜಕೀಯಕ್ಕೆ ಬರಲು ಬಯಸಿರಲಿಲ್ಲ. 1966ರಲ್ಲಿ ಅವರು ವಾಣಿಜ್ಯ ಪೈಲಟ್ ಆದರು. ಆದರೆ 1980ರಲ್ಲಿ ಸಂಜಯ್ ಗಾಂಧಿ ವಿಮಾನ ಅಪಘಾತದಲ್ಲಿ ನಿಧನರಾದ ನಂತರ ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬಂದರು. ಅವರು ಸಂಜಯ್ ಗಾಂಧಿಯವರ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದರು. ನಂತರ 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ರಾಜೀವ್ ಗಾಂಧಿ ಪ್ರಧಾನಿಯಾದರು. ರಾಜೀವ್ ಪ್ರಧಾನಿಯಾದಾಗ ಅವರಿಗೆ ಕೇವಲ 40 ವರ್ಷ. ಅವರು ದೇಶದ ಅತ್ಯಂತ ಕಿರಿಯ ಪ್ರಧಾನಿಯಾಗಿದ್ದರು. ರಾಜೀವ್ ಗಾಂಧಿ ಅವರಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಮೇ 21ನ್ನು ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಫಿಫಾವನ್ನು 1904ರ ಮೇ 21ರಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಸ್ಪೇನ್, ಸ್ವೀಡನ್ ಮತ್ತು ಸ್ವಿಟ್ಜರ್ಲೆಂಡ್ ಸೇರಿದಂತೆ 7 ರಾಷ್ಟ್ರೀಯ ಸಂಘಗಳು ಸ್ಥಾಪಿಸಿವೆ. ಫಿಫಾದ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ನಲ್ಲಿದೆ. ಫಿಫಾ ಸ್ಥಾಪನೆಯ ಉದ್ದೇಶವು ಅಸೋಸಿಯೇಷನ್ ಫುಟ್ಬಾಲ್ ಅನ್ನು ಉತ್ತೇಜಿಸುವುದು ಆಗಿತ್ತು. ಇಂದು ಫಿಫಾ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆಗಳಲ್ಲಿ ಒಂದಾಗಿದೆ. ಫ್ರೆಂಚ್ ಪತ್ರಕರ್ತ ರಾಬರ್ಟ್ ಗೆರಿನ್ ಫಿಫಾದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು ಮತ್ತು 1906ರವರೆಗೆ ಸೇವೆ ಸಲ್ಲಿಸಿದ್ದರು. ನಿಮಗೂ ಚಹಾ ಕುಡಿಯಲು ಇಷ್ಟವಿದ್ದರೆ ಇಂದು ನಿಮಗೆ ವಿಶೇಷವಾದ ದಿನವಾಗಿದೆ. ವಾಸ್ತವವಾಗಿ ಇಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಚಹಾ ಉತ್ಪಾದಿಸುವ ದೇಶಗಳು 2005ರವರೆಗೆ ಪ್ರತಿ ವರ್ಷ ಡಿಸೆಂಬರ್ 15ರಂದು ಅಂತಾರಾಷ್ಟ್ರೀಯ ಚಹಾ ದಿನವಾಗಿ ಆಚರಿಸುತ್ತಿದ್ದವು. ಆದರೆ ಅದು ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದಿರಲಿಲ್ಲ. ನಂತರ ಭಾರತ ಸರ್ಕಾರವು ಈ ಬಗ್ಗೆ ದೊಡ್ಡ ಉಪಕ್ರಮವನ್ನು ಕೈಗೊಂಡಿತು ಮತ್ತು 2015ರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮೂಲಕ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲು ಪ್ರಸ್ತಾಪಿಸಿತು. ಇದರ ನಂತರ ವಿಶ್ವಸಂಸ್ಥೆಯು 2019ರ ಡಿಸೆಂಬರ್ 21ರಂದು ನಿರ್ಣಯವನ್ನು ಅಂಗೀಕರಿಸಿತು ಮತ್ತು ಮೇ 21ನ್ನು ಅಂತಾರಾಷ್ಟ್ರೀಯ ಚಹಾ ದಿನವೆಂದು ಘೋಷಿಸಲಾಯಿತು.